ನಿಜ. ನಾಳೆ ಎಷ್ಟು ವರ್ಷಗಳ ನಂತರ ಇದಾಗುತ್ತೆ. ನಾವು ಎಷ್ಟು ಪುಣ್ಯ ಮಾಡಿದೀವಲ್ವಾ. ಅದಕ್ಕೆ ನಿಮ್ಗಳ ಕೈಯಲ್ಲಿ ನಾವು ಮಾಡಿಸ್ತಾ ಇರೋದು ಇದು. ತುಂಬ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಒಳ್ಳೆ ಥಾಟ್ ಆ್ಯಕ್ಚುಲಿ. ಯಾರೂ ಆ ಥರ ಯೋಚನೆ ಮಾಡಿಲ್ಲ. ಅದೇ ಅಂದಂಗೆ ಈ ಥರ ಆಲ್ಮೋಸ್ಟ್ 5,000 ಈ ಥರದ್ದು 50,000 ಆಗಲಿ ಲಕ್ಷಗಟ್ಟಲೆ. ಖಂಡಿತ ಯಾಕಂದ್ರೆ ನಮಗೆಲ್ಲ ಸ್ಫೂರ್ತಿ ಅಂದರೆ ಸಾಲು ಮರದ ತಿಮ್ಮಕ್ಕನವರು. ಯಾಕಂದ್ರೆ ಇವತ್ತು ನಾವು ಪ್ರಕೃತಿ ಉಳಿಸಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಆಮ್ಲಜನಕ ಸಿಗಲ್ಲ. ಹಾಗಾಗಿ ಮಾಡ್ತಾರೆ. ಫ್ಯೂಚರಲ್ಲಿ ಇದು ನಮ್ಮ ಕೈಯಿಂದ ಹೋಗ್ತಿದೆಯಲ್ಲ. ಆಮೇಲೆ ಬಂಡೀಪುರ ಅರಣ್ಯದಲ್ಲಿ ಕೋತಿಗಳೆಲ್ಲ ರೋಡ್ಗೆ ಬಂದು ಸಾಯ್ತಾ ಇದೆ, ಗಾಡಿಗಳಿಗೆ ಸಿಗಾಕೊಂಡು. ಅಂದರೆ ಅಲ್ಲಿ ಫಲ ಸಿಗ್ತಾ ಇಲ್ಲ ಯಾವುದು. ಹಾಗಾಗಿ ನಾವು ಇದ್ರ ಜೊತೆಗೆ ಕಬ್ಬಿನ ಇದು ಜಲ್ಲೆ ಕೂಡ ನಾವಲ್ಲಿ ನೆಡ್ತಾ ಇದ್ದೀವಿ, ಆನೆಗಳಿಗೋಸ್ಕರ ಮತ್ತು ಕೋತಿಗಳಿಗೋಸ್ಕರ. ಪಪ್ಪಾಯಿ ಗಿಡ ಮತ್ತು ಸೀಬೆ ಗಿಡ ಎಲ್ಲ ನೆಡೋದಕ್ಕೆ ಒಂದು ಇದು. ಸೊ ಎಲ್ರಿಗೂ ಒಂದು ಜೋರ ಚಪ್ಪಾಳೆ ಸಿಕ್ಬಿಡ್ಲಿ ಎಲ್ಲ ಗಣ್ಯರಿಗೆ ಬಂದು ಆಶೀರ್ವಾದ ಮಾಡೋದಕ್ಕೆ. ಸೊ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮಾಧ್ಯಮದವ್ರಿಗೆ ನೀವು ಬಂದು ನಿಮ್ಮ ಸಮಯನ ಕೊಟ್ಟಿದ್ದೀರಾ, ಭಾಳ ಖುಷಿ ಇದೆ. ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿ ಆಗುತ್ತೆ. ಇಂಥ ಕೆಲಸಗಳನ್ನು ನೀವು ಜಗತ್ತಿಗೆ ಪರಿಚಯ ಮಾಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಸಾಧನೆಗೆ, ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಅದೇ ಇನ್ನೊಂದು ಮುಖ್ಯವಾಗಿ ಅಂದರೆ ಇವತ್ತು ರವಿ ಸಂತವ್ರ ಹುಟ್ಟುಹಬ್ಬ. ಇಲ್ಲ, ಅದು ಇದ್ರ ಜೊತೆಗೆ ಸೇರಿಕೊಂಡ್ರು ಅಷ್ಟೇ. ಜೊತೆಗೆ ಸೇರಿಕೊಂಡ್ರು ನಮ್ಮೂರ ಟಿವಿ ಮೈಸೂರು. ಮೇಡಮ್, ಇವತ್ತು ರವಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಚಾಲನೆ ಕೊಡ್ತಾ ಇದ್ದೀರಾ. ಅಂದರೆ ಈ ಒಂದು ಸೀಡ್ ಬಾಲ್ ಡಿಸ್ಪೋಸ್ ಮಾಡೋದು ಕಾರ್ಯಕ್ರಮ ನಡೀತಾ ಇದೆ, ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಜಸ್ಟ್ ಈಗ ತಾನೇ ನಾನು ಹೇಳಿದೆ, ಈ ಒಂದು ಥಾಟ್ ಅವ್ರಿಗೆ ಬಂದಿರೋದು. ಆಮೇಲೆ ಈ ಒಂದು ನಾವು 5,000 ಮರಗಳಲ್ಲಿ ಗೊಬ್ಬರ ಬೀಜಗಳನ್ನ ನೆಟ್ಟುಬಿಟ್ಟು ನಾವು ಅಲ್ಲೇ ಅರಣ್ಯದಲ್ಲಿ ಹಾಕೋ ಒಂದು ಥಾಟ್ ಇದೆ. ಇದು ಗ್ರೇಟ್ ಥಾಟ್ ಇರೋದು. ಇದು ನಾವು ಮಾಡಿ ನಮ್ಮ ಕೈಯಿಂದ ಈಗ ಹಾಕ್ತಿರೋದು. ಇದು ಫ್ಯೂಚರಲ್ಲಿ ಆ ಮರಗಳು ಎಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಖುಷಿ ಆಗ್ತಿದೆ. ನಾವೆಷ್ಟು ಸೌಭಾಗ್ಯ ಮಾಡಿರ್ತೀವಿ, ಎಷ್ಟು ತುಂಬ ಹೆಮ್ಮೆ ಅನ್ನಿಸ್ತಿದೆ. ಈ ಥರ ಒಂದು ಅಪರ್ಚುನಿಟಿ ಕೊಟ್ಟಂಥ ನಮ್ಮ ರವಿ ಸಂತು ಅವರಿಗೆ ವೆರಿ ಗ್ರ್ಯಾಟಿಟ್ಯೂಡ್. ನಿಮಗೆ ಈ ಥರ ಒಂದು ರವಿ ಸಂತು ಭಕ್ತದವರು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ವಿಜಯೇಂದ್ರ ಅವರು ದುಬೈಯಿಂದ ಬಂದಿದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಲಾಸ್ಟ್ 2 years ಬ್ಯಾಕ್, ವಿಶ್ವಕನ್ನಡ ಸಮ್ಮೇಳನ, ಅಲ್ಲಿ ಹೋಗಿ ಮಾಡಿದ್ವಿ. ಬಟ್ ಇವ್ರು ಬಂದು ನನಗೆ ಸರ್ಪ್ರೈಸ್ ಆಯಿತು. ಇವರು ಇಲ್ಲಿ ಬಂದು ಇದು ಮಾಡ್ತಿದ್ರು. ಆಮೇಲೆ ಇನ್ನೊಂದು ಸರ್ಪ್ರೈಸ್ ವಿಷಯ ಅಂದರೆ ಅವ್ರ ತಾಯಿ ಮಾತಾಜಿನೇ ಮೀನಾಕ್ಷಿ ಅಮ್ಮನ ಅವರ ಹೆಸರಿನಲ್ಲಿ ಮಾಡ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅವರ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಚಾಲನೆ ಕೊಡ್ತಿದ್ದೀವಿ. ಇಟ್ಸ್ ಎ ಗ್ರೇಟ್ ಥಿಂಗ್. ತುಂಬ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ರವಿ ಸಂತು ಬಳಗದವರು ಯಾವಾಗಲೂ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ನಾವು ಕೂಡ ಹಲವಾರು ನಟನೆಗಳು ಮಾಡಿದ್ದೀವಿ. ಅವ್ರ ಜೊತೆ ಏನು ಅನಿಸುತ್ತೆ ಮೇಡಮ್ ಈ ಒಂದು ಸಂದರ್ಭದಲ್ಲಿ? ವಿಷ್ಣು ಸರ್ ಇಸ್ ಎ ಲೆಜೆಂಡ್ರಿ ಆ್ಯಕ್ಟರ್. ಅವರ ಬಗ್ಗೆ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೇ ಅವರು ತುಂಬ ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಕಲಾವಿದರಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ರು. ಅದಾದ ನಂತರ ನಾನು ಇಂಡಸ್ಟ್ರಿಗೆ ಬಂದೆ. ಅವರ ಜೊತೆ ನಾನು ಆ್ಯಕ್ಟ್ ಮಾಡ್ತಿರೋದು ತುಂಬ ಹೆಮ್ಮೆಯ ವಿಷಯ. ಅದು ಒಂದಲ್ಲ ಎರಡಲ್ಲ, ಒಂದು 15 ಚಿತ್ರಗಳು ಸಾಲಾಗಿ ಮಾಡಿದೆ. ಅದರಲ್ಲೂ ಹಿಟ್ ಸಿಲ್ವರ್ ಜೂಬ್ಲಿ ಮೂವೀಸೇ ಆಯಿತು ನಮ್ಮದು. ಯಾವ ಒಂದು ಪಿಕ್ಚರಲ್ಲೂ ಇದಾಗಲಿಲ್ಲ. ವಿಷ್ಣುವರ್ಧನ್ ಅಂದರೆ ಭವ್ಯ ಅಂತ ಇದು ನಮ್ಮ ಹೆಮ್ಮೆ. ಐ ಥ್ಯಾಂಕ್ಸ್ ಟು ಗಾಡ್ ಅಂದರೆ ಎಲ್ಲ ಅಭಿಮಾನಿಗಳು. ನನ್ನ ತಾಯಿಯಿಂದ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನೇ ಆಗಿದ್ದು ಇವತ್ತು ನಾನು ಅಚೀವ್ ಮಾಡಿದ್ದೀನಿ ಅಂದರೆ ಅವರ ಒಂದು ಕೋಆಪ್ರೇಟಿವ್ ಇದೆ ನನ್ನ ಫ್ಯಾಮಿಲಿದು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ವಿಷ್ಣುವರ್ಧನ್ ಅವ್ರು ಮಾತ್ರ ನಾನು ತುಂಬ ನೆನೆಸ್ಕೋಬೇಕಾಗುತ್ತೆ. ಅವರು ಈ ಥರ ಒಂದು ಪ್ರೋಗ್ರಾಮ್ಗಳಲ್ಲಿ ಅವರು ಎಷ್ಟೇ ಬಹಳ ವರ್ಷಗಳಿಂದಲೇ ಹೋಗಿದ್ದಾರೆ. ಬಟ್ ಅವರು ಇನ್ನೂ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ, ಹೆಚ್ಚು ಹಸಿರಾಗಿ ಉಳಿದಿದ್ದಾರೆ. ಯಾಕೆಂದರೆ ಅವ್ರ ಹೆಸರುಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹೆಚ್ಚು ಅವ್ರನ್ನ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಅವರೊಂದು ನಿಜವಾಗ್ಲೂ ಎಲ್ಲರಿಗೊಂದು ಮಾದರಿ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಶ್ವನಾಥ್ ಸರ್ ಆಗಿರ್ಬೋದು, ಹಾಗೆ ಅಂಬರೀಷ್ ಅವರಾಗಿರ್ಬೋದು, ಈ ಥರ ಅವರೆಲ್ಲ ಲೆಜೆಂಡ್ ಇತ್ತು. ಈಗ ಎಲ್ಲೋ ನಾವು ಆ ಥರ ಒಂದು ನಾಯಕರನ್ನ ನಾವು ಒಂದು ಅಚೀವ್ಮೆಂಟ್ ಇದು ಅವರಲ್ಲಿರೋ ಒಂದು ಆದರ್ಶ ಇದೆಲ್ಲ ನಾವು ಕಾಣ್ತಾ ಇಲ್ಲ. ಆ ಥರ ಅವ್ರದ್ದು ಒಂದು ಆದರ್ಶ ಮಾದರಿ ಇಟ್ಕೊಂಡು ಈಗಿನ ಯುವ ಪೀಳಿಗೆ ಬಂದಿರ್ತ ನಾನು ಈ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ರಿಯಲಿ ಇವನ್ನ ಯಾವತ್ತೂ ನಾವು ಮರೆಯೋಕ್ಕೆ ಆಗೋದಿಲ್ಲ. ಅವ್ರ ಹೆಸರು, ಅವರ ಒಂದು ನೆನಪು ಇವತ್ತಿಗೂ ಹಚ್ಚ ಹಸಿರಾಗಿ ಉಳಿದಿದೆ. ದುಬೈಯಿಂದ ಬಂದಿದ್ದಾರೆ. ಮಾತಾಡಿ ನಮ್ದೇನಿಲ್ಲ, ನಮ್ಗೆ ಸಿಗ್ತಾ ಇರ್ತಾರೆ ನೆಂಟರು. ನಮಸ್ಕಾರ ಎಲ್ಲರಿಗೂ. ಮೇಡಮ್ ಎಲ್ಲ